ಸಾಹಿತ್ಯ ಸಮ್ಮೇಳನದಲ್ಲಿ ಕೇವಲ ಟಿಪ್ಪು ವಿಚಾರಗೋಷ್ಠಿ ಬಗ್ಗೆ ಮಾತ್ರವಲ್ಲ, ಮಾಂಸದೂಟದ ಬೇಡಿಕೆ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಸಾಹಿತ್ಯ ಸಮ್ಮೇಳನದ ಸಂದರ್ಭದಲ್ಲಿ ಬಾಡೂಟಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನೋ ವಿಚಾರ. ಡಿಸೆಂಬರ್ 20ರಿಂದ ಸಾಹಿತ್ಯ ಸಮ್ಮೇಳನ ಆರಂಭ ಆಗ್ತಾ ಇದೆ. ಬಾಡೂಟಕ್ಕೆ ಆಗ್ರಹಿಸಿ ಮಂಡ್ಯದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಬಾಡೆ ನಮ್ಮ ಗೂಡು ಅಂತ ಹೇಳಿ ಸಮರ ಸಾರಿದ್ದಾರೆ ಪ್ರಗತಿಪರರ ಒಕ್ಕೂಟ. ಮೊಟ್ಟೆ ತಿನ್ನುವ ಮೂಲಕ ವಿನೂತನ ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಡಿಸಿ ಕಚೇರಿ ಮುಂದೆ ಕೂತು ಮೊಟ್ಟೆ ತಿಂದು ಪ್ರತಿಭಟನೆ ಮಾಡಿದ್ದಾರೆ ಪ್ರಗತಿಪರ ಒಕ್ಕೂಟದ ಸದಸ್ಯರು. ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಆನಂದ್ ಇದ್ದಾರೆ. ಆನಂದ, ಒಂದ್ ಕಡೆ ಟಿಪ್ಪು ವಿಚಾರಗೋಷ್ಠಿ ಬಗ್ಗೆ ಆಗ್ರಹ, ನಟ ಚೇತನ್ ಅವರು ಕೂಡ ಇದ್ರ ಬಗ್ಗೆ ಧ್ವನಿಗೂಡಿಸ್ತಾ ಇದ್ದಾರೆ. ಸಾಹಿತ್ಯ ಸಮ್ಮೇಳನದಲ್ಲಿ ಟಿಪ್ಪು ವಿಚಾರಗೋಷ್ಠಿ ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ. ಸ್ಮಿತಾ, ಡಿಸೆಂಬರ್ 20ರಿಂದ 3 ದಿನಗಳ ಕಾಲ ಮಂಡ್ಯದಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಅದಕ್ಕಾಗಿ ಸಕಲ ಸಿದ್ಧತೆಗಳು ನಡೀತಾ ಇರುವಂತದ್ದು. ಸಮ್ಮೇಳನ ಹತ್ತಿರವಾಗ್ತಿದ್ದಂತೆ ಆನಂದಗಳಿಗೆ ಬೆಳಗಾವಿಯ ಚಳಿಗಾಲದ ಅಧಿವೇಶನದ ಮೊದಲ ದಿನವೇ ಮಂಡ್ಯ ಮಣ್ಣಲ್ಲಿ ಮತ್ತೊಮ್ಮೆ ಟಿಪ್ಪು ಸುಲ್ತಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಘರ್ಷ ಏರ್ಪಡುವ ಲಕ್ಷಣಗಳು ಗೋಚರವಾಗ್ತಾ ಇದೆ. ಸಾಹಿತ್ಯ ಸಮ್ಮೇಳನದಲ್ಲಿ ಟಿಪ್ಪು ವಿಚಾರಗೋಷ್ಠಿಗೆ ಆಗ್ರಹಿಸಿ ಕೆಲವರು ಮಾತನಾಡ್ತಿದ್ದಾರೆ. ಮಂಡ್ಯದಲ್ಲಿ ನಟ ಚೇತನ್ ಹಿಂಸಾ ಹೇಳಿಕೆ ನೀಡಿದ್ದಾರೆ. ಸಮ್ಮೇಳನದಲ್ಲಿ ಟಿಪ್ಪುವಿನ ಬಗ್ಗೆ ಚರ್ಚೆ ಆಗಬೇಕು, ಒಳ್ಳೆಯದು ಕೆಟ್ಟದ್ದು ಎಲ್ಲದೂ ಕೂಡ ಚರ್ಚೆ ಆಗಬೇಕು, ಸತ್ಯ ಹಾಗೂ ಇತಿಹಾಸ ನಮಗೆ ತಿಳಿಬೇಕು ಅಂತ ಟಿಪ್ಪು ಸುಲ್ತಾನ್ ಬಗ್ಗೆ ಚರ್ಚೆಗೆ ನಟ ಚೇತನ್ ಆಗ್ರಹಿಸಿದ್ದಾರೆ. ಟಿಪ್ಪು ಅನ್ನೋದು ಅದನ್ನ ಚರ್ಚೆ ಆಗ್ಬೇಕಾ, ಟಿಪ್ಪು ಅನ್ನೋದು ಒಂದು ಸೆಷನ್ ಇರಬೇಕಾ? ಅದಕ್ಕೂ ನನಗೆ ಟಿಪ್ಪು ಅನ್ನೋದು 500 ವರ್ಷದ ಕರ್ನಾಟಕದ ಅತಿ ಪರಿಣಾಮಕಾರಿ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಟಿಪ್ಪು ಸುಲ್ತಾನ್ ಅವರು. ಸೊ ಆ ಟಿಪ್ಪು ಸುಲ್ತಾನಿನ ಅವರ ಸಾಧಕ ಬಾಧಕ, ಅವರ ಒಳ್ಳೆ ವಿಚಾರಗಳು ಅವ್ರು ಮಾಡಬಾರ್ದು ಎಲ್ಲ ಪ್ರತಿಯೊಂದು ಚರ್ಚೆ ಆಗೋದು ಬಹಳ ಮುಖ್ಯ. ಸೊ ನಮಗೂ ಕೂಡ ಅದು ಒಂದು ಶ್ರೀರಂಗಪಟ್ಟಣದ ಭಾಗ, ಮಂಡ್ಯದ ಭಾಗ ವಿಚಾರನೂ ಕೂಡ ಇದೆ. ಸೊ ಈ ವಿಚಾರಗಳೆಲ್ಲ ಸಾಹಿತ್ಯ ಸಮ್ಮೇಳನ ಚರ್ಚೆ ಆಗ್ಲಿ. ಸಾಹಿತ್ಯ ಸಮ್ಮೇಳನಗಳು ಬಹಳ ಮುಖ್ಯವಾಗಿ ನಮಗೆ ನಮಗೆ ಮುಂದಾಲೋಚನೆಯ ಉತ್ತಮ ಸಮಾಜ ಕಟ್ಟಕ್ಕೆ ಬಹಳ ವಿಚಾರ ನಮಗೆ ಈ ಸಾಹಿತ್ಯ ಸಮ್ಮೇಳನಗಳ ಚರ್ಚೆ ಆಗತ್ತೆ. ಸೊ ಚರ್ಚೆಯಿಂದ ನಾನು ಯಾವತ್ತೂ ಅದು ಬೇಡ ಅಂತ ಹೇಳಲ್ಲ. ಊಟ ಒಂದೇ ಅಲ್ಲ, ಊಟ ಚರ್ಚೆನೂ ಬೇಕು ಮತ್ತೆ ವಿಚಾರದ ಚರ್ಚೆನೂ ಬೇಕು. ಸಾಹಿತ್ಯ ಸಮ್ಮೇಳನದಲ್ಲಿ ಕೇವಲ ಟಿಪ್ಪು ವಿಚಾರಗೋಷ್ಠಿ ಬಗ್ಗೆ ಮಾತ್ರವಲ್ಲ, ಮಾಂಸದೂಟದ ಬೇಡಿಕೆ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಸಾಹಿತ್ಯ ಸಮ್ಮೇಳನದ ಸಂದರ್ಭದಲ್ಲಿ ಬಾಡೂಟಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನೋ ವಿಚಾರ. ಡಿಸೆಂಬರ್ 20ರಿಂದ ಸಾಹಿತ್ಯ ಸಮ್ಮೇಳನ ಆರಂಭ ಆಗ್ತಾ ಇದೆ. ಬಾಡೂಟಕ್ಕೆ ಆಗ್ರಹಿಸಿ ಮಂಡ್ಯದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಬಾಡೆ ನಮ್ಮ ಗೂಡು ಅಂತ ಹೇಳಿ ಸಮರ ಸಾರಿದ್ದಾರೆ ಪ್ರಗತಿಪರರ ಒಕ್ಕೂಟ. ಮೊಟ್ಟೆ ತಿನ್ನುವ ಮೂಲಕ ವಿನೂತನ ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಡಿಸಿ ಕಚೇರಿ ಮುಂದೆ ಕೂತು ಮೊಟ್ಟೆ ತಿಂದು ಪ್ರತಿಭಟನೆ ಮಾಡಿದ್ದಾರೆ ಪ್ರಗತಿಪರ ಒಕ್ಕೂಟದ ಸದಸ್ಯರು. ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಆನಂದ್ ಇದ್ದಾರೆ. ಆನಂದ, ಒಂದ್ ಕಡೆ ಟಿಪ್ಪು ವಿಚಾರಗೋಷ್ಠಿ ಬಗ್ಗೆ ಆಗ್ರಹ, ನಟ ಚೇತನ್ ಅವರು ಕೂಡ ಇದ್ರ ಬಗ್ಗೆ ಧ್ವನಿಗೂಡಿಸ್ತಾ ಇದ್ದಾರೆ. ಸಾಹಿತ್ಯ ಸಮ್ಮೇಳನದಲ್ಲಿ ಟಿಪ್ಪು ವಿಚಾರಗೋಷ್ಠಿ ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ. ಸ್ಮಿತಾ, ಡಿಸೆಂಬರ್ 20ರಿಂದ 3 ದಿನಗಳ ಕಾಲ ಮಂಡ್ಯದಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಅದಕ್ಕಾಗಿ ಸಕಲ ಸಿದ್ಧತೆಗಳು ನಡೀತಾ ಇರುವಂತದ್ದು. ಸಮ್ಮೇಳನ ಹತ್ತಿರವಾಗ್ತಿದ್ದಂತೆ ಆನಂದಗಳಿಗೆ ಬೆಳಗಾವಿಯ ಚಳಿಗಾಲದ ಅಧಿವೇಶನದ ಮೊದಲ ದಿನವೇ ಮಂಡ್ಯ ಮಣ್ಣಲ್ಲಿ ಮತ್ತೊಮ್ಮೆ ಟಿಪ್ಪು ಸುಲ್ತಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಘರ್ಷ ಏರ್ಪಡುವ ಲಕ್ಷಣಗಳು ಗೋಚರವಾಗ್ತಾ ಇದೆ. ಸಾಹಿತ್ಯ ಸಮ್ಮೇಳನದಲ್ಲಿ ಟಿಪ್ಪು ವಿಚಾರಗೋಷ್ಠಿಗೆ ಆಗ್ರಹಿಸಿ ಕೆಲವರು ಮಾತನಾಡ್ತಿದ್ದಾರೆ. ಮಂಡ್ಯದಲ್ಲಿ ನಟ ಚೇತನ್ ಹಿಂಸಾ ಹೇಳಿಕೆ ನೀಡಿದ್ದಾರೆ. ಸಮ್ಮೇಳನದಲ್ಲಿ ಟಿಪ್ಪುವಿನ ಬಗ್ಗೆ ಚರ್ಚೆ ಆಗಬೇಕು, ಒಳ್ಳೆಯದು ಕೆಟ್ಟದ್ದು ಎಲ್ಲದೂ ಕೂಡ ಚರ್ಚೆ ಆಗಬೇಕು, ಸತ್ಯ ಹಾಗೂ ಇತಿಹಾಸ ನಮಗೆ ತಿಳಿಬೇಕು ಅಂತ ಟಿಪ್ಪು ಸುಲ್ತಾನ್ ಬಗ್ಗೆ ಚರ್ಚೆಗೆ ನಟ ಚೇತನ್ ಆಗ್ರಹಿಸಿದ್ದಾರೆ. ಟಿಪ್ಪು ಅನ್ನೋದು ಅದನ್ನ ಚರ್ಚೆ ಆಗ್ಬೇಕಾ, ಟಿಪ್ಪು ಅನ್ನೋದು ಒಂದು ಸೆಷನ್ ಇರಬೇಕಾ? ಅದಕ್ಕೂ ನನಗೆ ಟಿಪ್ಪು ಅನ್ನೋದು 500 ವರ್ಷದ ಕರ್ನಾಟಕದ ಅತಿ ಪರಿಣಾಮಕಾರಿ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಟಿಪ್ಪು ಸುಲ್ತಾನ್ ಅವರು. ಸೊ ಆ ಟಿಪ್ಪು ಸುಲ್ತಾನಿನ ಅವರ ಸಾಧಕ ಬಾಧಕ, ಅವರ ಒಳ್ಳೆ ವಿಚಾರಗಳು ಅವ್ರು ಮಾಡಬಾರ್ದು ಎಲ್ಲ ಪ್ರತಿಯೊಂದು ಚರ್ಚೆ ಆಗೋದು ಬಹಳ ಮುಖ್ಯ.
ಸೊ ನಮಗೂ ಕೂಡ ಅದು ಒಂದು ಶ್ರೀರಂಗಪಟ್ಟಣದ ಭಾಗ, ಮಂಡ್ಯದ ಭಾಗ ವಿಚಾರನೂ ಕೂಡ ಇದೆ. ಸೊ ಈ ವಿಚಾರಗಳೆಲ್ಲ ಸಾಹಿತ್ಯ ಸಮ್ಮೇಳನ ಚರ್ಚೆ ಆಗಲಿ. ಸಾಹಿತ್ಯ ಸಮ್ಮೇಳನಗಳು ಬಹಳ ಮುಖ್ಯವಾಗಿ ನಮಗೆ ನಮಗೆ ಮುಂದಾಲೋಚನೆಯ ಉತ್ತಮ ಸಮಾಜ ಕಟ್ಟಕ್ಕೆ ಬಹಳ ವಿಚಾರ ನಮಗೆ ಈ ಸಾಹಿತ್ಯ ಸಮ್ಮೇಳನಗಳ ಚರ್ಚೆ ಆಗತ್ತೆ. ಸೊ ಚರ್ಚೆಯಿಂದ ನಾನು ಯಾವತ್ತೂ ಅದು ಬೇಡ ಅಂತ ಹೇಳಲ್ಲ. ಊಟ ಒಂದೇ ಅಲ್ಲ, ಊಟ ಚರ್ಚೆನೂ ಬೇಕು ಮತ್ತೆ ವಿಚಾರದ ಚರ್ಚೆನೂ ಬೇಕು. ಸಾಹಿತ್ಯ ಸಮ್ಮೇಳನದಲ್ಲಿ ಕೇವಲ ಟಿಪ್ಪು ವಿಚಾರಗೋಷ್ಠಿ ಬಗ್ಗೆ ಮಾತ್ರವಲ್ಲ, ಮಾಂಸದೂಟದ ಬೇಡಿಕೆ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಸಾಹಿತ್ಯ ಸಮ್ಮೇಳನದ ಸಂದರ್ಭದಲ್ಲಿ ಬಾಡೂಟಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನೋ ವಿಚಾರ. ಡಿಸೆಂಬರ್ 20ರಿಂದ ಸಾಹಿತ್ಯ ಸಮ್ಮೇಳನ ಆರಂಭ ಆಗ್ತಾ ಇದೆ. ಬಾಡೂಟಕ್ಕೆ ಆಗ್ರಹಿಸಿ ಮಂಡ್ಯದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಬಾಡೆ ನಮ್ಮ ಗೂಡು ಅಂತ ಹೇಳಿ ಸಮರ ಸಾರಿದ್ದಾರೆ ಪ್ರಗತಿಪರರ ಒಕ್ಕೂಟ. ಮೊಟ್ಟೆ ತಿನ್ನುವ ಮೂಲಕ ವಿನೂತನ ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಡಿಸಿ ಕಚೇರಿ ಮುಂದೆ ಕೂತು ಮೊಟ್ಟೆ ತಿಂದು ಪ್ರತಿಭಟನೆ ಮಾಡಿದ್ದಾರೆ ಪ್ರಗತಿಪರ ಒಕ್ಕೂಟದ ಸದಸ್ಯರು. ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಆನಂದ್ ಇದ್ದಾರೆ. ಆನಂದ, ಒಂದ್ ಕಡೆ ಟಿಪ್ಪು ವಿಚಾರಗೋಷ್ಠಿ ಬಗ್ಗೆ ಆಗ್ರಹ, ನಟ ಚೇತನ್ ಅವರು ಕೂಡ ಇದ್ರ ಬಗ್ಗೆ ಧ್ವನಿಗೂಡಿಸ್ತಾ ಇದ್ದಾರೆ. ಸಾಹಿತ್ಯ ಸಮ್ಮೇಳನದಲ್ಲಿ ಟಿಪ್ಪು ವಿಚಾರಗೋಷ್ಠಿ ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ. ಸ್ಮಿತಾ, ಡಿಸೆಂಬರ್ 20ರಿಂದ 3 ದಿನಗಳ ಕಾಲ ಮಂಡ್ಯದಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಅದಕ್ಕಾಗಿ ಸಕಲ ಸಿದ್ಧತೆಗಳು ನಡೀತಾ ಇರುವಂತದ್ದು. ಸಮ್ಮೇಳನ ಹತ್ತಿರವಾಗ್ತಿದ್ದಂತೆ ಆನಂದ್, ಬೆಳಗಾವಿಯ ಚಳಿಗಾಲದ ಅಧಿವೇಶನದ ಮೊದಲ ದಿನವೇ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸರಿ ಇಡಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.